ಹಾಯ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಸ್ಟೋರಿ ಟೈಮ್. ಒಂದೂರೊಳಗ ರಾಮಣ್ಣ ಅಂತ ಇರ್ತಾನ. ಅವ ಬಹಳ ಲೇಜಿ ಇರ್ತಾನ. ಹಿಂಗಾಗಿ ಊರ್ನವ್ರಿಗೆಲ್ಲಾ ಬೇಡವಾಗಿರ್ತಾನ. ಮತ್ತ ಲೇಜಿ ಆಗಿರೋದ್ರಿಂದ ಎಲ್ಲರೂ ಅವ್ನ ಏನ್ ಮಾಡ್ತಿರ್ತಾರ, ಬೈತಾ ಇರ್ತಾರ, ನೀವು ಕೆಲ್ಸ ಮಾಡು ಅಂತ ಹೇಳಿ. ಎಲ್ಲರೂ ನನಗ್ ಕೆಲ್ಸ ಮಾಡಂತ ಹೇಳ್ತಾರ. ನಾನ್ ಇಲ್ಲಿಕ್ಕಿಂತ ಕಾಡ್ನೊಳಗ್ ಹೋದ್ರ ಅಲ್ಲಿ ಹಣ್ಣು ಹಂಪ್ಲ ಸಿಗ್ತಾವು, ಅಲ್ಲಿ ಆರಾಮಾಗಿರ್ಬಹುದ್. ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾನ, ಒಂದ್ ದಿವ್ಸ ಕಾಡೊಳಗ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಕಾಡೊಳಗ್ ಹೋಗ್ತಾನ. ಅಲ್ಲೆಲ್ಲಾ ಹಕ್ಕಿಗಳ ಚಿಲಿಪಿಲಿ ರಾಗ, ದೊಡ್ಡ ದೊಡ್ಡ ಗಿಡಗಳು, ನದಿ ಹರಿಯು ಸಪ್ಪಳ ಅವೆಲ್ಲಾ ಕೇಳ್ತಾನ. ರಾತ್ರಿ ಆಗ್ತತಿ. ಕಪ್ಪಿ ಒಟಗುಟಾಕ್ ಚಲೋ ಆಗುತ್ತ. ಹಾವು ಬುಸ್ ಅನ್ನತ್ತ. ಅವನಿಗೊಂಥರ ಏನೋ ಭಯ ಆಗಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಭಯ ಆಗನ, ಯಪ್ಪ ಇದಕ್ಕಿಂತ ನನಗ್ ಊರ ಚಲೋ, ನಾ ಬೇಡ ಅಂತ ಹೇಳಿ ಏನ್ ಮಾಡ್ತಾನಂದ್ರ ಬಂದ ದಾರಿಗೆ ವಾಪಸ್ ಬರಾಕತ್ ಬಿಡ್ತಾನ. ಬರ್ತಾ 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 ಇನ್ನೇನು ಊರು ಸಮೀಪ ಐತಿ ಅನ್ನುವಾಗ ಅವನಿಗೆ ಒಂದು ಸಣ್ಣ ಬೆಕ್ಕ ಸಿಗ್ತೈತಿ. ಅದು ಮೇವ್ ಮೇವ್ ಅಂತ ಹೇಳಿ ಒಂದ್ ಪೊಟ್ರಿಯೊಳಗ್ ಕೂಗ್ತಿರ್ತೈತಿ. ಅದನ್ನ ನೋಡಿ ಎತ್ಕೊಂಡು, ಅಯ್ಯೋ ಇದು ಗೌಡ್ರ ಬೆಕ್ಕಲ್ಲ, ಇಲ್ಯಾಕ್ ಬಂದೈತಿ, ಗೌಡ್ರಿಗೆ ಇದನ್ನ ಕೊಟ್ಬಿಡುನು ಅಂತ ಹೇಳಿ ಮನಿ ಕಡೆ ತಗೊಂಡ್ ಬರ್ತಾನ. ರಾತ್ರಿ ಆಗಿರ್ತೈತಿ. ರಾತ್ರಿಯಾಗಿ ಗೌಡ್ರ ಮನಿ ಬಾಕ್ಲ ಬಡಿತಾನ. ಗೌಡ್ರು ಬಾಕ್ಲ ತೆಗಿತಾರ. ಯಾಕೋ ರಾಮಣ್ಣ ಇಷ್ಟೊತ್ತೊಳಗ್ ಬಂದಿ ಅಂತ ಕೇಳ್ತಾರ. ಗೌಡ್ರ, ನಿಮ್ ಬೆಕ್ಕು ಕಾಡೊಳಗ್ ಹೋಗಿತ್ತು, ಕರ್ಕೊಂಡ್ ಬಂದೇನಿ ಅಂತ ಹೇಳ್ತಾನ. ಅಷ್ಟ್ ಹೇಳು ಪುರ್ಸತಿಲ್ದ ಆ ಬೆಕ್ಕ ಏನ್ ಮಾಡ್ತೈತಿ, ಜಿಗಿದು ಗೌಡ್ರ ಮನಿ ಒಳಗ್ ಹೋಗ್ಬಿಡ್ತೈತಿ. ಹೋಗಾನ, ಎಂತ ಹುಚ್ಚದಿಯೋ ನೀನು, ನಾನು ಅದು ಬೇಡ ನನಗ ಅಂತ ಹೇಳಿ ಕಾಡೊಳಗ್ ಬಿಟ್ಟು ಬಂದಿದ್ದೆ. ಅದು ಮಾಡು ಕಿರಿಕಿರಿಗೆ ನಾನು ಆ ಬೆಕ್ಕನ್ನ ಕಾಡೊಳಗ್ ಬಿಟ್ಟು ಬಂದಿದ್ದೆ, ಆ ಬೆಕ್ಕನ್ನ ತಂದ್ ಬಿಟ್ಟಿಲ್ಲ ನೀನು ಅಂತ ರಾಮಣ್ಣಗ್ ಬೈತಿರ್ತಾರ ಗೌಡ್ರು. ಒಳಗಿಂದ ಹೆಂಡತಿ ಚಾಲು ಮಾಡ್ತಾಳ, ನೋಡ್ರಿ ಇದು ಬೆಕ್ ಬಂದ್ ಹಾಲೆಲ್ಲಾ ಚೆಲ್ಲಿ ಬಿಟ್ಟತಿ, ನನಗ್ ಕೆಲ್ಸ ಮಾಡಿ ಸುಸ್ತಾಗ್ಬಿಟ್ಟತಿ, ಇಂತ ರಾತ್ರಿ ಒಳಗ್ ಇದನ್ನೆಲ್ಲಾ ಸ್ವಚ್ಛ ಮಾಡ್ಕೊತ ಕೂಡ್ಬೇಕ. ಯಾರ್ ಇದನ್ ಬೆಕ್, ನಿಮ್ಗೇನ್ ಹೇಳಿದ್ದೆ ನಾನು, ಯಾರ್ ಬೆಕ್ ತಗೊಂಬಂದವ್ರ ಇದನ್ನ, ನಿಮ್ಗೇನ್ ಹೇಳಿದ್ದೆ, ಕಾಡೊಳಗ್ ಬಿಟ್ಟು ಬಾ ಅಂತ ಹೇಳಿದ್ದೆ, ನೀವ್ ಹೆಂಗ್ ಬಿಟ್ಟು ಬಂದಿರಿ ಅಂತ ಹೇಳಿ ಗೌಡ್ರಿಗೆ ಬೈಯ ಚಾಲು ಮಾಡ್ತಾ ಗೌಡ್ತಿ. ನೋಡ್ರಮ್ಮಣ್ಣ, ನಿನ್ನಿಂದ ನಾ ಬಯಸ್ಕೋಬೇಕಾತು ಅಂತ ಹೇಳಿ ಬೈಕ್ ಕಳಿಸ್ಬಿಡ್ತಾನ. ರಾಮಣ್ಣಗ್ ಬೇಜಾರಾಗ್ತತಿ. ಮನಿಗ್ ಬರ್ತಾನ. ಮನಿಗ್ ಬಂದ್ ವಿಚಾರ ಮಾಡ್ತಾನ, ನಾ ಕಾಡೊಳಗ್ ಹೋಗಿದ್ರೆ ಚಲೋ ಇತ್ತು, ಮತ್ತ ಕೆಲ್ಸ ಮಾಡಿದ್ರು ಬಯಸ್ಕೋಬೇಕು, ಮಾಡ್ಲಿಲ್ಲ ಅಂದ್ರು ಬಯಸ್ಕೋಬೇಕು, ಎಂತಾದಿದು ಅಂತ ಹೇಳಿ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ಶಟ್ಕೊಂಡ್ ಮಲ್ಕೋತಾನ ಆಕಾಶ ನೋಡ್ಕೋತ. ಇನ್ನೂ ರಾತ್ರಿ ಆಗ್ತತಿ. ಬೆಕ್ ಬರ್ತತಿ. ಅವನ್ ಹತ್ರ ಬೆಕ್ ಬಂದು ಅವನ್ ಚಾದರ ಜಗ್ತತಿ. ಇವ ಮತ್ತೊಂದ್ ಜಗ್ಗೆ ಅಂದ್ ಮಲ್ಕೋತಾನ. ಅದು ಮತ್ ಜಗ್ತತಿ. ಮತ್ ಇವ ಜಕ್ಕೊಂದ್ ಮಲ್ಕೋತಾನ. ಇದು ಮತ್ ಜಗ್ತತಿ. ಅವಾಗ ನೋಡ್ತಾನ, ನೋಡಪ್ಪ, ನಿನ್ನಿಂದ ನಾ ಬಯಸ್ಕೊಂಡೇನಿ, ಈಗ ನೀ ಹೋಗ್ಬಿಡು ಅಂತ ಹೇಳ್ತಾನ ಆ ಬೆಕ್ಕಿಗೆ. ಅದು ಅವನದು ಬಟ್ಟಿ ಹಿಡ್ಕೊಂಡ್ ಜಗ್ತತಿ. ಅವಾಗ ಅವನಿಗೆ ಏನ್ ಅನಸ್ತತಿ, ಈ ಬೆಕ್ ಏನೋ ನನಗ್ ಹೇಳಾಕತತಿ ಅಂತ ಹೇಳಿ ಬಂದ್ ನೋಡ್ತಾನ. ಗೌಡ್ರ ಹಿತ್ಲೊಳಗ ಒಂದ್ 4 ಜನ ಏನ್ ಮಾಡ್ತಿರ್ತಾರಂದ್ರ ತಗದ್ ಏನೋ ಒಂದು ವಸ್ತು ಇಡಾಕತ್ತಿರ್ತಾರ ಅವ್ರು. ಅದನ್ನ ನೋಡ್ತಾನ. ನೋಡಿ, ಇಪ್ಪ ಏನೋ ಆಗಾಕತೈತಿ ಇಲ್ಲೇ, ನನಗ್ ಇದನ್ ತಡೆಯುವಷ್ಟು ಶಕ್ತಿ, ಧೈರ್ಯ ಇಲ್ಲ, ಶಕ್ತಿನೂ ಇಲ್ಲ, ನಾ ಮಲ್ಕೊಂಡ್ಬಿಟ್ರಾತಂತ ಹೊಳ್ ಮಲ್ಕೊಂಡ್ಬಿಡ್ತಾನ. ಮಲ್ಕೋತಾನ. ಅದು ಮೇವ್ ಮೇವ್ ಅನ್ಕೋತ ಹೊಳ್ ಗೌಡ್ರ ಮನಿಗ್ ಹೋಗ್ಬಿಡ್ತೈತಿ ಬೆಕ್ಕು. ಹೋಗ್ಕೂಳೆ ಬೆಳಿಗ್ಗೆ ಆಗ್ತತಿ. ದೇವಸ್ಥಾನ ಗಂಟಿ ಬಾರಸ್ತತಿ. ಎಲ್ಲಾ ಊರೊಳಗೆಲ್ಲಾ ಹಾಹಾಕಾರ ಎದ್ ಬಿಡ್ತೈತಿ. ಯಾಕೆ ಎಲ್ಲಾರು ಚೀರಾಕತ್ತಾರ ಅಂತೇಳಿ ಗೌಡ್ರು ಬಂದ್ ಹೊರಗ್ ನೋಡ್ತಾರ. ಎಲ್ಲಾರು ನೋಡ್ತಾರ, ಪೂಜಾರಿ ಚೀರಾಕತ್ ಬಿಟ್ಟಿರ್ತಾನ, ದೇವ್ರ ಮೂರ್ತಿನೇ ಇಲ್ಲ ಅಂತ ಹೇಳಿ. ಆ ದೇವ್ರ ಮೂರ್ತಿ ಗೌಡ್ನ ಕದ್ದಾನ ಅಂತ ಅಂದ್ಬಿಡ್ತಾನ ಒಬ್ಬ. ಅದ್ರೊಳಗ ಗೌಡ ಆಗ್ಲಾರ್ದ ವೈರಿ ಅವ ಅಂದ್ಬಿಡ್ತಾನ. ಅಂದ್ಕೂಡ್ಲೇನ, ಗೌಡ್ರ ಮನಿ ಚೆಕ್ ಮಾಡ್ರಿ ಅಂತಾರ ಎಲ್ಲಾ ಜನ. ಎಲ್ಲಾರು ಚೆಕ್ ಮಾಡ್ತಾರ. ಅದು ಹಿತ್ಲೊಳಗ ಒಂದೇನೋ ಗುಮ್ಮಟಿ ಆಕಾರ ಇರ್ತೈತಿ. ತೆಗದ್ ನೋಡ್ತಾರ, ಅದ್ರೊಳಗ್ ದೇವ್ರ ಮೂರ್ತಿ ಇರ್ತೈತಿ. ಗೌಡ್ನ ಮೂರ್ತಿ ಕದ್ದಾನ, ಇವನ್ ಊರಿಂದ ಹೊರಗ್ ಹಾಕ್ರಿ ಅಂದ್ಬಿಡ್ತಾನ. ಅವಾಗ ಏನಾಗುತ್ತ, ಯಪ್ಪ ಇಲ್ಲ, ನಾನ್ ಇದು ಮಾಡಿಲ್ಲ, ನಾನ್ ಇಂತ ಕೆಲ್ಸ ಮಾಡೋನಲ್ಲ ಅಂತ ಎಷ್ಟು ಪರಿಪರಿಯಾಗಿ ಹೇಳ್ತಾನ ಅವ ಗೌಡ. ಆದ್ರೂ ಕೇಳಂಗಿಲ್ಲ ಜನ. ಅವಾಗ ಇವ ರಾಮಣ್ಣ ಬರ್ತಾನ. ಈ ಕೆಲ್ಸ ಮಾಡಿದ್ ಯಾರ ಅನ್ನೋದ್ ನನಗ್ ಗೊತ್ತೈತಿ ಅಂತಾನ. ಅವಾಗ ಗೌಡ, ಯಾರು ರಾಮಣ್ಣ ಅಂದ್ಕೂಳೆ, ಈಗ ನಿಮ್ಗೆ ಯಾರು ಹೇಳಾಕತ್ತಾನಲ್ಲ, ಇವನ ನಿನ್ನೆ ರಾತ್ರಿ ಬಂದು ಇದನ್ನ ಹೂತ್ ಹೋಗಿದ್ದನ್ನ ನಾನ್ ನೋಡೇನಿ ಅಂತ ಹೇಳ್ಬಿಡ್ತಾನ.
ಅಂದ್ಕೂಳೆ ಅವ್ನು ಬೆವತ್ ಬಿಡ್ತಾನವ. ಇಲ್ಲ ನೀ ಯಾರನ್ನೋ ನೋಡಿ ಅಂತ ಹೇಳ್ತಾನ. ಇಲ್ಲ ಅವಾಗ ಊರಾನ್ ಜನ ಎಲ್ಲಾ ಇಲ್ಲ ನೀ ಬೆವ್ರದ್ ನೋಡೇ ಗೊತ್ತಾಕತಿ, ಇದ್ ಕೆಲ್ಸ ನೀನ ಮಾಡಿ ಗೌಡ್ರ ಹೆಸರು ಹಾಳ್ ಮಾಡಾಕ್ ಈ ರೀತಿ ಮಾಡಿ ನೀನು ಅಂತ ಹೇಳಿ ಅವನಿಗೆ ಬಹಿಷ್ಕಾರ ಹಾಕ್ಬಿಡ್ತಾರ ಊರಿಂದ. ಅವಾಗ ಗೌಡ್ ಬಂದು, ರಾಮಣ್ಣ ನಿನ್ನೆ ನಿನಗಷ್ಟೆಲ್ಲಾ ಬೈದಿದ್ದೆ, ನೀ ನನ್ ಮಾನ ಪ್ರಾಣ ಎರಡೂ ಕಾಪಾಡಿದೆಪ್ಪ, ನಿನಗ ತುಂಬುರುದ ಧನ್ಯವಾದಗಳಪ್ಪ ಅಂತ ಹೇಳ್ತಾನ ಗೌಡ. ಅವಾಗ ಆ ರಾಮಣ್ಣ ಹೇಳ್ತಾನ, ಗೌಡ್ರ ನೀವ್ ನನಗ್ ಹೇಳುವುದೇನು ಇಲ್ಲ ಇದ್ರೊಳಗ, ನೀವ್ ಹೇಳ್ಬೇಕಾದದ್ದು ಯಾರಿಗೆ? ಬೆಕ್ಕಿಗೆ. ಆ ಬೆಕ್ಕು ನನ್ನ ಎಬ್ಬಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲಪ್ಪ ಅಂತಂದ್ರ ನಾನು ಅದನ್ನ ದೃಶ್ಯನೂ ನೋಡ್ತಾ ಇರ್ಲಿಲ್ಲ, ನಿಮಗ ಈ ರೀತಿ ಹೇಳ್ತಾನೂ ಇರ್ಲಿಲ್ಲ, ಈ ರೀತಿ ನಿಮ್ಮನ್ನ ಕಾಪಾಡ್ತಾನೂ ಇರ್ಲಿಲ್ಲ ಗೌಡ್ರೆ ಅಂತ ಹೇಳ್ತಾನ. ಅವಾಗ ಗೌಡ್ರಿಗೆ ಬಾಳ್ ಬೇಜಾರ್ ಅನಿಸ್ತತಿ. ಆ ಬೆಕ್ಕಿನ ಎತ್ಕೊಂಡು ಮುದ್ದು ಕೊಡ್ತಾರ ಅವ್ರು. ಅದಕ್ಕ ಏನ್ ಮಾಡ್ಬೇಕಂದ್ರ ಪ್ರಾಣಿಗಳನ್ನ ನಾವು ಪ್ರೀತಿಸಿದ್ರ ಅವು ನಮಗ್ ವಾಪಸ್ ಪ್ರೀತಿನೇ ಕೊಡ್ತಾವು. ಅದಕ್ಕಂದಲ್ಲೇ ನಾವು ಪ್ರಾಣಿಗಳನ್ನ ಯಾವತ್ತೂ ತಿರಸ್ಕಾರ ರೂಪದಿಂದ ನೋಡ್ಬಾರ್ದು. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈ ಕತೆಗೆ ಟೈಟಲ್ ಏನಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.